ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಬಾಸ್ ಟಿವಿ ಮೂಲಕ ಎಲ್ಲ ಕನ್ನಡಿಗರ ಹಾಗೇನೆ ಪಡ್ಡೆ ಹೈಕ್ಳ ಹೃದಯವನ್ನ ಗೆದ್ದಿರುವಂತಹ ಚೆಲುವೆ, ನಿಮ್ಮೆಲ್ಲರ ಪ್ರೀತಿಯ ಸೀರಿಯಲ್ಸ್ ಹಾಗೇನೆ ರಿಯಾಲಿಟಿ ಶೋಸ್ ನಲ್ಲಿ ಸಖತ್ತಾಗಿ ಆಡಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ಬ್ಯೂಟಿ ಅವರೇ ನಿಮ್ಮೆಲ್ಲರ ಪ್ರೀತಿಯ ಕರಾವಳಿಯ ಚೆಲುವೆ ಅಭಿಜ್ಞಾ ಭಟ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಆ ಒಂದು ಸ್ಮೈಲ್ ಜೋರಾಗಿ ಬರ್ಬೇಕು. ನೀವ್ ಹೇಳಿದ್ರಿ ಅಂತಲ್ಲ, ನೀವ್ ಹಂಗ್ ಕೇಳಿದ ತಕ್ಷಣ ನಂಗೆ ನಗು ಬರುತ್ತೆ. ಅಂತೂ ಇಂತೂ ಬಂದೆ. ಫೈನಲಿ ಬಂದ್ರಿ. ಬಂದೆ. ಹೇಳಿ ಹೇಳಿ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ಇವತ್ತು ಅಂತ. ಬರ್ತೀನಿ, ಬೆಳಗ್ಗೆ ಬರ್ತೀನಿ ಅಂತ ಬೆಳಗ್ಗೆ ಹೇಳ್ದ ಬರ್ತೀನಿ, ತಕ್ಷಣ ಸಂಜೆ ಅಯ್ಯೋ ಹುಷಾರಿಲ್ಲ ನನಗೆ. ನಾನು ಎಷ್ಟ್ ಸತಿ ಡುಬಾ ಕಾಡ್ಸಿದೀನಿ. ಹುಷಾರಾಗಿ ಇರ್ತೀನಿ. ಅಯ್ಯೋ ನಾನು ಹೋಗಿ ಏನ್ ಮಾತಾಡ್ಲಿ, ನಂಗೆ ಏನ್ ಗೊತ್ತು ಮಾತಾಡಕ್ಕೆ ಅನ್ಕೊಂಡೆ ಅರ್ಧ. ಫೈನಲಿ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ರಿ, ಡುಬಾ ಕಾರ್ಸಿದೀನಿ ಅಂತ. ಹೌದು. ಒಂದೆರಡು ಸತಿ ಅಷ್ಟೇನೆ. ಮಿಕ್ಕಿ ಟೈಮ್ ಎಲ್ಲ ಜೆನ್ಯೂನ್ ಆಗಿ ರೀಸನ್ಸ್ ಇತ್ತು. Okay. ಹೆಂಗಿದೆ ಲೈಫ್ ಒಂದ್ಸಲ? ಆ, ಚೆನ್ನಾಗಿದೆ. ಹ್ಮ್. ಆ, ಖುಷಿಯಾಗಿದ್ದೀನ ನಂಗೆ ಖುಷಿಯಾಗಿದ್ದೀನಿ. ಹ್ಮ್. ಅಲ್ಲಲ್ಲ, ಖುಷಿಯಾಗಿದ್ದೀನ ಅಂತ ಕೇಳಿದ್ರೆ ನೆಮ್ಮದಿಯಾಗಿದ್ದೀನಿ, ಹ್ಮ್. ಹಂಗೆ ಹೇಳ್ಬೋದು. ಬಿಕಾಸ್ ಖುಷಿಯಾಗಿ ಯಾವಾಗ್ಲೂ ಇರಕ್ಕಾಗಲ್ಲ. ಹ್ಮ್. ನೆಮ್ಮದಿ ಇದೆ. ಸೊ ಇಟ್ಸ್ ನೈಸ್. ಪೀಸ್ ಆಗಿ ನಡೀತಾ ಇದೆ. ಪೀಸ್ ಆಗಿದೆ ಲೈಫ್. ಸೀರಿಯಲ್ಸ್ ಜೊತೆಗೆ ರಿಯಾಲಿಟಿ ಶೋಗಳಲ್ಲೇ ಒಂದು ಹೆಚ್ಚು ಫೇಮಸ್ ಆಗಿರುವಂತಹ ನಟಿ ಅಂತಂದ್ರೆ ತಪ್ಪಾಗಲ್ಲ. ಸೊ ಹೆಂಗ್ ಅನ್ನಿಸ್ತಿದೆ ರಿಯಾಲಿಟಿ ಶೋಗಳಲ್ಲಿ ನಿಮ್ಮನ್ನ ನೋಡಿ ಜನ ತುಂಬಾ ಇಷ್ಟ ಪಡ್ತಾ ಇದಾರೆ? ಈಗ ಹಾ. ಭರ್ಜರಿ ಬ್ಯಾಚ್ಲರ್ಸ್ ಆಗಿರ್ಬೋದು, ಹಾಗೇನೆ ಸೀರಿಯಲ್ ಬಂದಾಗ ಸ್ನೇಹದ ಕಡಲಲ್ಲಿ, ಈ ಹಿಂದೆ ಗೌರಿಶಂಕರ, ಹೌದು. ಸೊ ಇನ್ನೊಂದಷ್ಟು ಸೀರಿಯಲ್ಸ್ ಗಳ ಮೂಲಕ ನೀವು ಫೇಮ್ ಅನ್ನ ಪಡ್ಕೊಂಡಿದ್ರಿ. ಸೊ ಹೆಂಗ್ ಅನ್ನಿಸ್ತಿದೆ ಆ ಫೇಮ್, ಹಾಗೇನೆ ಆ ಜನರ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಹ್ಮ್. ಬಿಕಾಸ್ ಏನ್ ಹೇಳ್ತಾರೆ, ಯೂಶಲಿ ಒಂದ್ ಸೀರಿಯಲ್ ಅಥವಾ ಮೂವಿ ಯಾವ್ದೇ ತಗೊಳ್ಳಿ, ಹೀರೋ ಹೀರೋಯಿನ್ ಅಷ್ಟೇನೆ. ಹೀರೋ ಹೀರೋಯಿನ್ ಅವ್ರಿಗೆ ಸಿಗುವಂತ ಪ್ರಾಮುಖ್ಯತೆ ಪೋಷಕ ಪಾತ್ರಗಳಲ್ಲಿ ಮಾಡೋರಿಗೆ ಸಿಗಲ್ಲ. ಹ್ಮ್. ಸೆಕೆಂಡ್ ಲೀಡ್, ನಾನು ಸೆಕೆಂಡ್ ಲೀಡ್ಸ್ ಮಾಡಿದೀನಿ, ಫಸ್ಟ್ ಲೀಡ್ಸು ಮಾಡಿದೀನಿ. ಬಟ್ ಸೆಕೆಂಡ್ ಲೀಡ್ಸ್ಗಳಿಗೆ ಏನ್ ಹೇಳ್ತಾರೆ, ಅಷ್ಟು ರೆಕಗ್ನೈಸೇಷನ್ ಆಗಿರ್ಲಿ, ಅಷ್ಟು ಇದಾಗಿರ್ಲಿ ಸಿಗಲ್ಲ. ಬಟ್ ಟಚ್ವುಡ್ ನಾನು ಮಾಡಿರೋಂಥ ಎಲ್ಲಾ ಪಾತ್ರಗಳಿಗೂ ನನಗೆ ಹೀರೋ ಹೀರೋಯಿನ್ಗಿಂತ ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟೇ ಪ್ರಾಮುಖ್ಯತೆ ನನಗೂ ಸಿಕ್ಕಿದೆ, ಹ್ಮ್. ಅಷ್ಟೇ ರೆಕಗ್ನೈಸೇಷನ್ ನನಗೆ ಸಿಕ್ಕಿದೆ. ಜನ ನಾನು ಮಾಡುವಂಥ ಆಕ್ಟಿಂಗ್ ಅಷ್ಟು ಇಷ್ಟಪಟ್ಟಿದ್ದಾರೆ. ಹ್ಮ್. ಬರೀ ಏನು ಲೀಡ್ ಪಾತ್ರಗಳಲ್ಲೇ ನಮ್ಮ ಅಭಿನಯ ತೋರಿಸ್ಕೊಳ್ಬೋದು ಅನ್ನೋದ್ಕಿಂತ ಹ್ಮ್. ಈ ಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಲ್ಲೂ ಪರ್ಫಾರ್ಮೆನ್ಸ್ ತೋರಿಸಿ ನಾವು ಜನಗಳ ಮನಸ್ಸನ್ನ ಗೆಲ್ಬೋದು ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹ್ಮ್. ಸೊ ತುಂಬಾ ಖುಷಿ ಇದೆ. ಫೈನಲಿ ನಿಮಗ್ ಬೇಕಾಗಿರುವಂತಹ ವರ ಸಿಕ್ಕರ್ನ? ಅಯ್ಯೋ, ನಾನು ಅವತ್ತು ಇಂಟರ್ವ್ಯೂ ಕೊಟ್ಟು ಹೋದ್ಮೇಲೆ ಲಿಟ್ರಲಿ ನಾನು ನಿಮ್ಗೆ ನನ್ನ ಫೋನ್ ತೋರಿಸ್ತೀನಿ, ಎಷ್ಟು ರಿಕ್ವೆಸ್ಟ್ಗಳು ಗೊತ್ತಾ. ಅಂಡ್ ಎಷ್ಟು ಅಂದವಾಗಿ ಬರ್ತ್ ಕಳ್ಸಿದ್ದಾರೆ ಗೊತ್ತಾ. ಮಿಡಲ್ ಕ್ಲಾಸ್ ಒಂದು ಹುಡುಗ, ನಾನು ಐ ಸ್ಟಿಲ್ ರಿಮೆಂಬರ್ ಅವ್ರದ್ದು ಓದಿದ್ದೆ ನಾನು ಮೆಸೇಜ್ನ. ನಿಮ್ಮ ಮಾತುಗಳಲ್ಲಿ ನಾನು ಹುಡುಗಿರಂದ್ರೆ ಈ ತರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ದುಡ್ಡು, ಕಾರು, ಬಂಗ್ಲೆ, ಬರೀ ಇಂಥದ್ ನೋಡ್ಬಿಟ್ಟೆ ಮದ್ವೆ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರು, ಸ್ಟ್ರಗಲಿಂಗ್ ಫೇಸ್ ಅಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಹುಡುಗರು, ಇಂಥವ್ರಿಗೆಲ್ಲ ಓಕೆ ಮದ್ವೆ, ಹೆಂಡತಿ, ಗರ್ಲ್ ಫ್ರೆಂಡ್ ಅನ್ನೋ ಕನ್ಸೆ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ನಿಮ್ ಮಾತು ಕೇಳಿಸ್ಕೊಂಡು ತುಂಬಾ ಖುಷಿ ಆಯ್ತು. ನಿಮ್ ತರ ಮೆಂಟಾಲಿಟಿ ಇರೋರು ಇನ್ನೂ ಜಾಸ್ತಿ ಹೆಣ್ಮಕ್ಳು ಬರ್ಬೇಕು. ಬರೀ ದುಡ್ಗೋಸ್ಕರ ಅಲ್ಲ, ವ್ಯಕ್ತಿತ್ವ ನೋಡಿ ಮದ್ವೆ ಆಗುವಂತ ಹೆಣ್ಮಕ್ಳು ಬೇಕು ಅಂತ ಎಷ್ಟು ತುಂಬಾ ಚೆನ್ನಾಗಿ ಬರ್ದಿದ್ರು. ಆತರ ಎಷ್ಟೊಂದ್ ಬಂದಿತ್ತು, ತುಂಬಾ ಖುಷಿ ಆಯ್ತು. ನಾನು ಈ ಮಟ್ಟಕ್ಕೆಲ್ಲ ನಾನು ಹೇಳಿದ್ದು ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಟೀಕೆಗಳು ಇದ್ವು, ಇರ್ಲಿ ಪರವಾಗಿಲ್ಲ, ಅದು ಅವ್ರ ಪರ್ಸ್ಪೆಕ್ಟಿವ್ ಅಷ್ಟೇನೆ. ಬಟ್ ಟೀಕೆಗಳಿಗಿಂತ ನನ್ಗೆ ಎಷ್ಟೊಂದ್ ಜನ ರಿಕ್ವೆಸ್ಟ್ಗಳು ಕಳ್ಸಿರೋದೇ ಜಾಸ್ತಿ. ಸೊ ತುಂಬಾ ಖುಷಿ ಆಯ್ತು. ಸಿಕ್ಕಿಲ್ಲ ಅನ್ನೋದ್ಕಿಂತ ನಾನು ಈಗ ಸದ್ಯಕ್ಕೆ ಆ ಹುಡುಕಾಟದಲ್ಲಿ ಇಲ್ಲ. ಯಾಕೆಂದ್ರೆ ನನ್ನ ಜೀವನ, ನನ್ನ ಕೆರಿಯರ್, ನನ್ನ ಓದು, ನನ್ನ ಸಂಸಾರ, ನನ್ನ ಅಪ್ಪ ಅಮ್ಮ, ಇದೇ ನಾನು ಆ ಗುಂಗಲ್ಲೇ ಇದ್ದೀನಿ. ಇದೆಲ್ಲದಿಂದ ಆಚೆ ಬಂದು ಮಿಡಲ್ ಕ್ಲಾಸ್ ಹುಡುಗರು, ನಾನೊಬ್ಳು ಮಿಡಲ್ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಇದೆಲ್ಲದನ್ನು ಸದ್ಯಕ್ಕೆ ಸೈಡಿಗೆ ಇಟ್ಬಿಟ್ಟು ಒಂದು ಹುಡುಗನ ಕಡೆ ಕಾನ್ಸಂಟ್ರೇಟ್ ಮಾಡೋಷ್ಟು ಟೈಮ್ ಇಲ್ಲ ನಂಗೆ. ಒಂದ್ ದಿವಸ ಸಿಗ್ತಾನೆ. ಸೊ ಹೇಳಿದ್ದಂತೂ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಎಲ್ಲಾರ ಸ್ಟೇಟಸ್ ಅಲ್ಲೂ ಅಮ್ಮ ನಿನ್ ಸೊಸೆ ಸಿಕ್ಕದ್ಲು, ನನ್ ದೇವತೆ ಸಿಕ್ಕದ್ಲು. ಹೌದು ಹೌದು. ಸೊ ಮಿಡಲ್ ಕ್ಲಾಸ್ ಹುಡುಗರ ಪಾಲಿನ ದೇವತೆ ಅಂತೆಲ್ಲಾನು ಕೂಡ ಸ್ಟೇಟಸ್ ಎಲ್ಲಾನು ಕೂಡ ಹಾಕೊತಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಹೆಂಗ್ ಅನ್ನಿಸ್ತು ಆ ಫೀಲ್ ಅಂತ? ನಂಗೆ ತುಂಬಾ ಖುಷಿ ಆಯ್ತು. ನನ್ಗೆ ಮುಂಚೆಯಿಂದನು ನಾನು ಜಸ್ಟ್ ಫಾರ್ ದ ಸೇಕ್ ಹೇಳಿದ್ದಲ್ಲ. ನನ್ನ ತಂದೆ, ಎಲ್ಲಾ ಹುಡುಗಿರ್ಗೂ ಅದಿರುತ್ತೆ ಅಲ್ವಾ, ಅಪ್ಪನ್ ನೋಡ್ಬಿಟ್ಟು ನಾವು ಒಂದು ನನ್ ಹುಡ್ಗ ಹಿಂಗಿರ್ಬೋದು ಈ ತರ ಅಂತ. ನಮ್ಮಪ್ಪ ಮದ್ವೆ ಆದಾಗ ನಮ್ಮಮ್ಮ ನಮ್ ಡ್ಯಾಡಿನ ಮದ್ವೆ ಆದಾಗ ನಮ್ಮ ಅಪ್ಪನ ಹತ್ರ ಏನೂ ಇರ್ಲಿಲ್ಲ. ಸ್ಕ್ರಾಚ್ ಇಂದ ಲೈಫ್ ಸ್ಟಾರ್ಟ್ ಮಾಡಿರೋದು.
ಅಂಡ್ ಇವಾಗ ನನ್ನ ತಂದೆಗೆ ಹೀಸ್ ಅರೌಂಡ್ ಹೀಸ್ ಇನ್ ಲೇಟ್ 50s. ಹ್ಮ್. ನಾವ್ ಇವಾಗ ಒಂದ್ ಮನೆ ಕಟ್ಟಿಸ್ಕೊಂತ ಇದೀವಿ. ಇಟ್ಸ್ ನಾಟ್ ಲೇಟ್. ಹ್ಮ್. ನನ್ ಪ್ರಕಾರ ನಮ್ಮಮ್ಮ ಯಾವತ್ತೂ ಅದ್ರ ಮೇಲೆ ಕಂಪ್ಲೇಂಟ್ ಮಾಡ್ಲಿಲ್ಲ. ಹ್ಮ್. ಓ ಯಾಕ್ರಿ ಇಷ್ಟು ಲೇಟ್ ಆಗಿ ನಾವು ಒಂದ್ ಮನೆ ಕಟ್ಟಿಸ್ಕೊಂತ ಇದೀವಿ, ಹ್ಮ್. ಬೆಂಗಳೂರಲ್ಲೇ ಬಂದಿದ್ದು, ಇಲ್ಲೇ ಕೆಲಸ ಮಾಡಿ, ನಮ್ ಡ್ಯಾಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಿದ್ದು, ಯಾಕೆ ಇವಾಗ ಮನೆ ಕಟ್ಸ್ಕೊಂತಿದೀವಿ ಅಂತ ನಮ್ಮಮ್ಮ ಯಾವತ್ತೂ ನಮ್ ಡ್ಯಾಡಿನ ಕ್ವಶನ್ ಮಾಡಿರ್ಲಿಲ್ಲ. ಬಿಕಾಸ್ ನಮ್ಮಮ್ಮಂಗೆ ಗೊತ್ತಿತ್ತು ಅವ್ರ ಸ್ಟ್ರಗಲ್ ಎಷ್ಟಿದೆ. ಅಂಡ್ ನಿಯತ್ತಾಗಿ ದುಡಿಯೋದು ತುಂಬಾ ಕಷ್ಟ ಸರ್ ಇವಾಗಿನ ಕಾಲದಲ್ಲಿ, ನಾನ್ ತಿಳ್ಕೊಂಡಿರೋದು. ನೀವು ಹೆಂಗೆಂಗೋ ತಲೆ ಹೊಡೆದು ಏನೋ ಒಂದ್ ಮಾಡಿ ಆರಾಮಾಗಿ ಯಾವಾಗ ಬೇಕಾದ್ರೂ ಪಟ್ಟಂತ ಸೆಟಲ್ ಆಗ್ಬಿಡ್ಬೋದು. ಬಟ್ ನಿಯತ್ತಾಗಿ ದುಡಿಯೋರಿಗೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ನಾನು ನಮ್ಮ ಅಪ್ಪನ ಲೈಫ್ ನೋಡ್ಕೊಂಡ್ ಬಂದಿದ್ದೆ ಅಲ್ವಾ, ನನ್ಗೂ ಆಸೆ ಇತ್ತು ನಾನು ಆ ಸ್ಟ್ರಗಲಿಂಗ್ ಇಂದಾನೆ ನನ್ನ ಹುಡುಗನ ಜೊತೆ ಜೀವನ ಕಟ್ಕೊಬೇಕು ಅಂತ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿದಾಗ ಆ ಮೆಸೇಜ್ ಕನ್ವೆ ಆಗಿದೆ. ಎಷ್ಟೋ ಜನ ಹುಡುಗಿರ್ಗೆ ಅದೊಂದು ಮೈಂಡ್ ಸೆಟ್ ಇರುತ್ತೆ, ಓ ಇಲ್ಲಪ್ಪ ನಾವು ಸೆಟಲ್ ಆಗಿರೋರ್ನೇ ಮದ್ವೆ. ತಪ್ಪಲ್ಲ, ಅದು ಅವ್ರ ಇಚ್ಛೆ, ಯಾರನ್ನ ಬೇಕಾದ್ರೂ ಅವ್ರ ಮದ್ವೆ ಆಗ್ಬೋದು. ಅಂದ್ರೆ ನಾನ್ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮೈಂಡ್ ನ ಟರ್ನ್ ಮಾಡೋದಲ್ಲ. ನನ್ನ ಒಪಿನಿಯನ್ ಅಂಡ್ ಹುಡುಗರ್ಗೆ ನಂತರ ಹುಡುಗಿರು ಇರ್ತಾರೆ ಅನ್ನೋದನ್ನ ನಾನು ಹೇಳ್ಬೇಕಿತ್ತು. ಸೊ ಅದು ಕನ್ವೆ ಆಯ್ತು, ಖುಷಿ ಆಯ್ತು ನನ್ಗೆ. ಬಟ್ ಏನಂತಂದ್ರೆ ನೀವು ಮಾತಾಡಿರುವಂತದ್ದು ತುಂಬಾ ರಿಯಾಲಿಟಿ ತುಂಬಾ ಹತ್ರ ಇತ್ತು. ಸೊ ಹಾಗಾಗಿ ಅದು ಬೇಗ ಎಲ್ಲರ ಮನಸ್ಸಿಗೆ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, ನಿಜ. ಪ್ರಪೋಸಲ್ಸ್ ಈಗ ಯಾಕಂತಂದ್ರೆ ಈಗ ನಾರ್ಮಲ್ ಆಗಿ ನಟಿ ಅಂದ ತಕ್ಷಣ ಒಂದಷ್ಟು ಪ್ರಪೋಸಲ್ಸ್ ಅಂತ ಬರುತ್ತೆ. ನೀವು ಈ ತರ ಸ್ಟೇಟ್ಮೆಂಟ್ ಕೊಟ್ಮೇಲೆ ಅಂತೂ ಕೂಡ ಕರ್ನಾಟಕದಲ್ಲಿ ನಮ್ಮ ಹುಡುಗರು ಕಾಯ್ತಿರ್ತಾರೆ. ಮೊದ್ಲೇ ಹುಡುಗಿರ್ ಬೇರೆ ಸಿಗಲ್ಲ. ಹೌದು, ನೀವ್ ಹೇಳಿದ್ರಿ ನಂಗೆ ಮೈಸೂರು ಹುಡುಗನೇ ಬೇಕು, ಆ ಚಾಮುಂಡೇಶ್ವರಿ ಟೆಂಪಲ್ ಮತ್ತೆ ಅದ್ಯಾವ್ದೋ ಒಂದು ಅಯ್ಯಂಗಾರ್ ಸಾಬಾ ಬೇಕ್ರಿ ಅದೆಲ್ಲ ಹೇಳಿದ್ರಿ. ಎಷ್ಟು ಮೈಸೂರು ಹುಡುಗರ ಪ್ರಪೋಸಲ್ಸ್ ಗಳು ಬಂದಿದೆ ಅಭಿಜ್ಞಾ ಅವರಿಗೆ ಅಂತ? ತುಂಬಾ ಬಂತು. ನನ್ಗೇನ್ ಗೊತ್ತಾ, ನಂಗೆ ರಿಪ್ಲೈ, ನಾನೊಂದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ನಾನು ಹಂಗೆಲ್ಲ ಯಾರಿಗ್ ರಿಪ್ಲೈ ಮಾಡೋದು ತುಂಬಾ ಅಭಾಸ ಆಗ್ಬಿಡುತ್ತೇನೋ ಅನ್ನೋದು ನನ್ನ ತಲೆಯಲ್ಲಿದೆ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಅವ್ರು ಇದಾರೆ ಇವಾಗ, ಒಂದ್ ಹುಡುಗನ್ ಹುಡುಕಿ ನನಗ್ ಮದ್ವೆ ಮಾಡ್ಸಕ್ಕೆ ಅಂತ ಆ ಮೆಂಟಾಲಿಟಿಲಿ ಇರೋದ್ರಿಂದ ತುಂಬಾ ಪ್ರಪೋಸಲ್ಸ್ ಬಂತು, ತುಂಬಾ ನೋಡ್ದೆ. ಬಟ್ ನನ್ಗೆ ಯಾರಿಗೂ ರಿಪ್ಲೈ ಮಾಡೋ ಅಷ್ಟು ಧೈರ್ಯ ಬರ್ಲಿಲ್ಲ. ಅಯ್ಯೋ ನಾನ್ ಆಮೇಲೆ ರಿಪ್ಲೈ ಮಾಡಿ ಅದು ಬೇರೆ ತರ ಏನಾದ್ರು ಪೋಟ್ರೆ ಆಗ್ಬಿಟ್ರೆ, ಬಿಕಾಸ್ ನಾವ್ ಫ್ರಂಟ್ ಲೈನ್ ಅಲ್ಲಿ ಇರುವಂತ ಮನುಷ್ಯರು, ಆಕ್ಟರ್ಸ್ ಆಗಿರ್ಬೋದು, ಓಕೆ ಓ ಇವ್ರೇನೋ ಚೆನ್ನಾಗ್ ಕಳ್ಸಿದಾರೆ, ಇಷ್ಟ ಆಗಿ ರಿಪ್ಲೈ ಮಾಡ್ಬೇಕಂತ ಅನ್ಸಿದ್ರು ನಾನೇನೋ ರಿಪ್ಲೈ ಮಾಡ್ಬಿಟ್ಟು ಅದು ಬೇರೆ ತರ ಟರ್ನ್ ಆಗ್ಬಿಟ್ರೆ ಅನ್ನೋದು ನಮ್ ತಲೆಯಲ್ಲಿ ಫಸ್ಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾರಿಗೂ, ಕೆಲವ್ರಿಗೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅಂತೆಲ್ಲ ಕಳಿಸ್ದೆ, ಬಟ್ ಅಕ್ಸೆಪ್ಷನ್ ಲೆವೆಲ್ಗಿನ್ನೂ ಅಷ್ಟು ಧೈರ್ಯ ಬರ್ಲಿಲ್ಲ ನನ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.